ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಇವತ್ತು ನಿಮಗೆ ಒಂದು ಒಳ್ಳೆ ಹೆಲ್ದಿ ಡ್ರಿಂಕ್ಸನ್ನು ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಕ್ಯಾರೆಟ್ ಮತ್ತು ಬೀಟ್ರೂಟ್ ಜ್ಯೂಸನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೂ ಕ್ಯಾರೆಟ್ ಮತ್ತು ಬೀಟ್ರೂಟ್ ಜ್ಯೂಸ್ ಕುಡಿಯೋದರಿಂದ ಏನೆಲ್ಲ ಯೂಸ್ಫುಲ್ ಇದೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲಿಗೆ ನಾನಿಲ್ಲಿ ಒಂದು ಬೀಟ್ರೂಟ್ ಹಾಗೂ ಒಂದು 3 ಕ್ಯಾರೆಟನ್ನು ತೊಗೊಳ್ತಾ ಇದ್ದೀನಿ. ಕ್ಯಾರೆಟನ್ನು ಚೆನ್ನಾಗಿ ಸ್ವಲ್ಪ ಮೇಲೆ ಸಿಪ್ಪೆಯನ್ನು ತೆಗಿಬೇಕಾಗುತ್ತೆ. ಯಾಕೆಂದರೆ ಮಣ್ಣಿನಲ್ಲಿರೋ ಬ್ಯಾಕ್ಟೀರಿಯಾಗಳಿಂದ ಇದನ್ನು ಸಿಪ್ಪೆಯನ್ನು ತೆಗೆದ್ರೆ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಏನಾದರೂ ಸಣ್ಣ ಪುಟ್ಟ ಬ್ಯಾಕ್ಟೀರಿಯಾಗಳು ಇರ್ಬೋದು. ಆಯಿಲ್ ಸ್ಪ್ರೆಡ್ ಎಲ್ಲ ಮಾಡಿರ್ತಾರಲ್ವ, ಹಾಗಾಗಿ ಇದನ್ನು ಸಿಪ್ಪೆನ ಚೆನ್ನಾಗಿ ಸ್ವಲ್ಪ ಮೇಲೆ ತುರಿಯಾಗಿ ಸ್ವಲ್ಪ ಸಿಪ್ಪೆನ ತೆಗಿಬೇಕಾಗುತ್ತೆ. ನೋಡಿ, ಕ್ಯಾರೆಟನ್ನು ಕೆಲವರು ತಿನ್ನಲಿಕ್ಕೆ ಇಷ್ಟಪಡ್ತಾರೆ, ಕೆಲವರು ಹಲ್ವಾ ಮಾಡ್ಕೊಂಡು ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಇದು ಕೂಡ ಕ್ಯಾರೆಟನ್ನು ಒಂದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ನೋಡಿ, ಕ್ಯಾರೆಟ್ಗಳಲ್ಲಿ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಇದೆ. ನಾನು ನಿಮಗೆ ಅದರಲ್ಲಿ ಸ್ವಲ್ಪ ಯೂಸ್ಫುಲ್ ಆದ ಮಾಹಿತಿ ನಿಮಗೆ ಹೇಳ್ತೀನಿ. ಕ್ಯಾರೆಟನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಹಾಗೂ ಸ್ಕಿನ್ಗೆ ಇದು ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು, ಪ್ರೆಗ್ನೆನ್ಸಿ ಟೈಮಲ್ಲೂ ಅಥವಾ ಡೆಲಿವರಿಯ ಬ್ರೀಸ್ಟ್ ಫೀಡಿಂಗ್ ಮದರ್ಸು ತುಂಬ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ಬ್ರೀಸ್ಟ್ ಫೀಡಿಂಗ್ ಮದರ್ಸ್ ಯಾಕೆ ಕುಡಿತಾರಪ್ಪ ಅಂದರೆ ಮಗುಗೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗು, ಮಗು ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಕೆಲವರು ಜಾಸ್ತಿ ಸ್ಕಿನ್ ಸ್ವಲ್ಪ ಚೆನ್ನಾಗಿರಲಿ, ಸ್ಕಿನ್ ಗ್ಲೋಯಿಂಗ್ ಆಗಿರಲಿ ಅಂತ ಕೂಡ ಇದನ್ನು ಕುಡಿತಾರೆ. ಕ್ಯಾರೆಟ್ ಜ್ಯೂಸ್ ಕುಡಿಯೋದ್ರಿಂದ ಎಷ್ಟು ಹೆಲ್ತ್ಗೆ ಒಳ್ಳೆಯದು ಅಂದರೆ ಬೀಟ್ರೂಟಿಂದನೂ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ನಾನು ಕ್ಯಾರೆಟ್ ಹಾಗೂ ಬೀಟ್ರೂಟ್ ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಬೀಟ್ರೂಟನ್ನು ಚೆನ್ನಾಗಿ ಮೇಲೆ ಸಿಪ್ಪೆನ ತೆಗೆದ ನಂತರ ಇದನ್ನು ತುಂಬಾ ಚೆನ್ನಾಗಿ ಹೆಚ್ಕೋಬೇಕು. ನೋಡಿ, ಕ್ಯಾರೆಟಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇದು ಚರ್ಮಕ್ಕೆ ತುಂಬ ಒಳ್ಳೆಯದಾಗೂ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಕನಿಷ್ಠ ವಾರಕ್ಕೆ ಒಂದು ಸಲನಾದರೂ ಈ ಜ್ಯೂಸ್ ಕುಡಿಯೋದರಿಂದ ಸ್ಕಿನ್ ಗ್ಲೋಯಿಂಗ್ ಚೆನ್ನಾಗಿರುತ್ತೆ. ನೋಡಿ, ಈಗ ಮೊದಲಿಗೆ ಕ್ಯಾರೆಟನ್ನು ಚೆನ್ನಾಗಿ ಹೆಚ್ಕೋಬೇಕು. ನಿಮ್ಮಿಷ್ಟ ಆ್ಯಸ್ ಯು ಲೈಕ್. ನೀವು ಕ್ಯಾರೆಟನ್ನು ಚೆನ್ನಾಗಿ ಹೆಚ್ಚಿ ಮಿಕ್ಸಿ ಜಾರ್ನಲ್ಲಾದರೂ ಹಾಕ್ಕೋಬೋದು, ಅಥವಾ ನೀವು ಚೆನ್ನಾಗಿ ಕೊಬ್ಬರಿ ತುರಿಯೋ ಮನೆಯಲ್ಲಿ ಕೂಡ ತುರಿದು ಕೂಡ ಹಾಕ್ಕೋಬೋದು. ಯಾವುದಪ್ಪ ಬೆಸ್ಟ್ ಅಂದರೆ ಕೊಬ್ಬರಿ ಹೆರ್ಜೋದಿರುತ್ತಲ್ವ, ಅದರಿಂದ ತುರಿದು ಹಾಕೋದ್ರಿಂದ ಬೇಗ ಸಣ್ಣ ಆಗುತ್ತೆ, ಹಾಗೂ ಒಂದೇ ಮಿಕ್ಸಿ ಜಾರ್ನಲ್ಲಿ ಇದನ್ನು ಮಾಡ್ಕೋಬೋದು. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೂ ಇದು ಡಯಟ್ ಮಾಡೋರು ತುಂಬ ಯೂಸ್ ಮಾಡ್ತಾರೆ ಕ್ಯಾರೆಟ್ ಜ್ಯೂಸನ್ನ. ನೋಡಿ, ಇದು ಹೃದಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದರಲ್ಲಿ ಕ್ಯಾರೆಟ್ನಲ್ಲಿ ಸಾಕಷ್ಟು ಪೊಟ್ಯಾಸಿಯಮ್ ಇರೋದ್ರಿಂದ ಬ್ಲಡ್ ಪ್ರೆಷರನ್ನು ಇದು ಕಡಿಮೆ ಮಾಡುತ್ತೆ, ಹಾಗೂ ಹೃದಯದ ಸಮಸ್ಯೆಗಳನ್ನು ಕೂಡ ದೂರ ಇರಿಸುತ್ತೆ. ಇದರಿಂದ ಪೊಟ್ಯಾಸಿಯಂ ಭರಿತ ಆಹಾರವನ್ನು ಸೇವಿಸಿರೋದ್ರಿಂದ ಕ್ಯಾರೆಟ್ನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಸಂಯುಕ್ತ ಹೃದಯದ ರೋಗಕ್ಕೂ ಕೂಡ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನೋಡಿ, ಈಗ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ತುರಿದಿರುವ ಕ್ಯಾರೆಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ನೋಡಿ, 3 ಕ್ಯಾರೆಟನ್ನು ಚೆನ್ನಾಗಿ ತುರಿದಿದ್ದೀನಿ. ತುರಿದಿರುವ ಕ್ಯಾರೆಟನ್ನು ಮಿಕ್ಸಿ ಜಾರ್ಗೆ ಹಾಕಿ ಈಗ ನಾನು ಇದಕ್ಕೆ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಬೆಲ್ಲವನ್ನು ಹಾಕೋದ್ರಿಂದ ರಕ್ತವನ್ನು ಶುದ್ಧೀಕರಣ ಮಾಡಲಿಕ್ಕೆ ಬೆಲ್ಲ ತುಂಬ ಉಪಯುಕ್ತವಾಗಿದೆ. ಹಾಗಾಗಿ ನೀವು ಶುಗರ್ ಕೂಡ ಹಾಕ್ಕೋಬೋದು. ಶುಗರ್ ಕಂಟೆಂಟ್ ಹಾಕೋದ್ರಿಂದ ಅಷ್ಟೇನು ಯೂಸ್ಫುಲ್ ಆಗೋದಿಲ್ಲ. ಹಾಗಾಗಿ ನಾನು ಬೆಲ್ಲವನ್ನು ಹಾಕಿ 1 ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ. ಜೊತೆಗೆ 6ರಿಂದ 7 ಪೀಸ್ ಗೋಡಂಬಿಯನ್ನು ಹಾಕ್ತಾಯಿದ್ದೀನಿ. ಗೋಡಂಬಿ ಕೂಡ ಮಕ್ಕಳಿಗೆ ಈ ಥರದ ಜ್ಯೂಸ್ ಮಾಡಿಕೊಡೋದ್ರಿಂದ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಗೋಡಂಬಿಯಲ್ಲಿ ತುಂಬ ಯೂಸ್ಫುಲ್ ಇದೆ. ಹಾಗಾಗಿ ನಾನು ಗೋಡಂಬಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅಥವಾ ಮುರ್ಕೊಂಡು ಚೆನ್ನಾಗಿ ಇದರಲ್ಲಿ ಹಾಕ್ತಾಯಿದ್ದೀನಿ. ನೀವು ನೋಡ್ಕೊಬೋದು. ಈ ಜ್ಯೂಸ್ ಕುಡಿಯೋದ್ರಿಂದ ಕರುಳಿನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳನ್ನು ತೆಗೆದಾಕುತ್ತೆ. ಹಾಗಾಗಿ ಇದನ್ನು ಕೂಡ ಕುಡಿತಾರೆ. ನೀವೇ ನೋಡ್ತಿರ್ಬೋದು. ಈಗ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು. ಒನ್ ಟೈಮ್ ಗ್ರೈಂಡ್ ಮಾಡಿಕೊಂಡು ಈಗ ತುರಿಯಾಗಿದೆ. ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೊಂಡು ನೋಡ್ತಿರ್ಬೋದು. ಈಗ ಪೇಸ್ಟ್ ಥರ ಆಗಿದೆ. ಸ್ವಲ್ಪ ಇದಕ್ಕೆ ನೀರನ್ನು ಮಿಕ್ಸ್ ಮಾಡಿಕೊಂಡು ಈಗ ನೀವು ಹಾಕ್ಕೋಬೇಕು. ನೋಡಿ, ಇದಕ್ಕೆ ನೀವು ಬೇಕಿದ್ರೆ ನಿಂಬೆಹಣ್ಣು ಕೂಡ ಹಾಕ್ಕೋಬೋದು, ಶುಂಠಿ ಕೂಡ ಹಾಕ್ಕೋಬೋದು, ಅಥವಾ ಅರಿಶಿನ ಪುಡಿಯನ್ನು ಕೂಡ ಹಾಕ್ಕೋಬೋದು. ಆ್ಯಸ್ ಯು ಲೈಕ್. ನೀವು ಯಾವ ಥರ ಮಾಡ್ಕೊಳ್ತೀರೋ ಆ ಥರ ಜ್ಯೂಸು. ಮಕ್ಕಳು ಮಾಡಿದರೆ ಆ ಥರ ಶುಂಠಿ ಹಾಕಿದರೆ ಆ ಥರ ಎಲ್ಲ ಕುಡಿಯೋದಿಲ್ಲ. ನೋಡಿ, ಈಗ ಸ್ವಲ್ಪ ನಾನು ತುರಿಯಾಗಿ ಹಾಕಿರೋದ್ರಿಂದ ಚೆನ್ನಾಗಿ ಜರಡಿಯಲ್ಲಿ ಸೋಸ್ತಾ ಇದ್ದೀನಿ. ಸೋಸಿರುವಂತಹ ಪೇಸ್ಟ್ ಏನಿರುತ್ತಲ್ಲ, ಮಕ್ಕಳಿಗೆ ಸ್ವಲ್ಪ ಅದರಲ್ಲಿ ಬೆಲ್ಲವನ್ನು ಹಾಕಿ ಕೊಡೋದ್ರಿಂದ ಅವ್ರಿಗೂ ಕೂಡ ತುಂಬ ಇಷ್ಟಪಡ್ತಾರೆ. ನೋಡಿ, ಇದು ಕ್ಯಾರೆಟ್ ಜ್ಯೂಸ್ ವಿಧಾನ ರೆಡಿ ಆಯಿತು. ಈಗ ಬನ್ನಿ ಬೀಟ್ರೂಟ್ ತೋರಿಸ್ತಾ ಇದ್ದೀನಿ. ಬೀಟ್ರೂಟನ್ನು ಚೆನ್ನಾಗಿ ಕೊಬ್ಬರಿ ತುರಿಯೋ ಮಣೆಯಿಂದ ಎರ್ಜಿದ್ದೀನಿ. ಈ ಥರ ನೋಡಿ, ಸಣ್ಣದಾಗಿ ಕಟ್ ಮಾಡಿಕೊಂಡು ಕೂಡ ನೀವು ಹಾಕ್ಕೋಬೋದು. ನಾನು ಇಲ್ಲಿ ಚೆನ್ನಾಗಿ ಎರ್ಜಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ತುರಿದಿರುವಂತಹ ಬೀಟ್ರೂಟನ್ನು ಚೆನ್ನಾಗಿ ಮಿಕ್ಸಿ ಜಾರ್ಗೆ ಹಾಕಬೇಕು. ಇದು ಕೂಡ ಸ್ಕಿನ್ ಗ್ಲೋಯಿಂಗ್ಗೆ ತುಂಬ ಒಳ್ಳೆಯದು, ಹಾಗೂ ಇದನ್ನು ಕೂಡ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಕೂಡ ಕುಡಿತಾರೆ. ಈಗ ನಾನಿಲ್ಲಿ ಗೋಡಂಬಿ ಹಾಗೂ ಸೇಮ್ ಆ್ಯಸ್ ಯುವರ್ ಲೈಕ್. ನೀವು ಬೆಲ್ಲನಾದರೂ ಹಾಕ್ಕೋಬೋದು, ಶುಗರ್ನಾದರೂ ಹಾಕ್ಕೋಬೋದು. ನಾನು ಇಲ್ಲಿ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು.
ಬೀಟ್ರೋಟಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ರಕ್ತಹೀನತೆ ಇರುವವರು ಅಥವಾ ಬ್ಲಡ್ ಕಡಿಮೆ ಇರೋರು ಡೈಲಿ 1 ಗ್ಲಾಸ್ ಬೀಟ್ರೋಟನ್ನು ಕುಡಿಯೋದ್ರಿಂದ ಅಥವಾ ವಾರಕ್ಕೆ ಕನಿಷ್ಠ 2-3 ಸಲ ಕುಡಿಯೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನು ಬೇಡಂದರೆ ನೀವು ಸ್ಕಿಪ್ ಮಾಡ್ಬೋದು. ನೀವೇ ನೋಡ್ತಿರ್ಬೋದು. ಚಿಕ್ಕ ಮಕ್ಕಳಿಗೆ ಈ ಜ್ಯೂಸನ್ನು ಕೊಡೋದ್ರಿಂದ ಪ್ರತಿನಿತ್ಯ ಒಂದು ಸಣ್ಣ ಟೀ ಗ್ಲಾಸಿಂದ ಜ್ಯೂಸನ್ನು ಕೊಡೋದ್ರಿಂದ ಅವ್ರುಗಳ ಸ್ನಾಯುಗಳಿಗೆ ತುಂಬ ಶಕ್ತಿ ಒದಗಿಸುತ್ತೆ ಹಾಗೂ ಇದರಿಂದ ಕೂಡ ತುಂಬ ಬೆನಿಫಿಟ್ಸ್ ಇದೆ. ನೋಡಿ, ಬೀಟ್ರೋಟ್ ಜ್ಯೂಸನ್ನು ಕುಡಿಯೋದ್ರಿಂದ ನಿಮಗೆ ಜೀರ್ಣಕ್ರಿಯೆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಹಾಗಾಗಿ ನೀವು ವಾರಕ್ಕೆ ಕನಿಷ್ಠ 1 ಸಾರಿ ಆದರೂ ಈ ಬೀಟ್ರೋಟ್ ಜ್ಯೂಸನ್ನು ಕುಡಿಯಿರಿ ಹಾಗೂ ಆದಷ್ಟು ನೀವು ಆರೋಗ್ಯವಾಗಿರಿ ಎಂದು ಹೇಳ್ತೇನೆ. ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.